ನಾನು ಡಿಗ್ರಿ ನಾಗರಾಜ್ ಅಂತ ಗೊತ್ತಿರುತ್ತೆ. ಆದರೂ ನಮ್ಮ ಪರಿಚಯ ಹೇಳ್ಕೊಳ್ಳೋದು, ನಾನು ಇಂಡಸ್ಟ್ರಿ ಬಂದು 47 ವರ್ಷ ಆಯಿತು. 780 ಪಿಕ್ಚರ್ ಪಾಠ ಮಾಡಿದ್ದೇನೆ, ಇನ್ನೂ ಮಾಡ್ತಾನೆ ಇದ್ದೇನೆ. ಹಾಗಾಗಿ ಈಗ ಒಂದು 2-3 ವರ್ಷ ಮುಂಚೆ ಒಂದು ಯಾವುದೋ ಹೀಗೆ ಯೂಟ್ಯೂಬ್ ಚಾನಲಲ್ಲಿ ಒಂದು ಇಂಟ್ರ್ಯೂ ಮಾಡಿದೆ. ಆ ಇಂಟ್ರ್ಯೂ ಮಾಡೋ ಸಮಯದಲ್ಲಿ ಈ ಮಡಿವಾಳದ ಬಗ್ಗೆ ಯಾವುದೋ ತಪ್ಪು ಪದ ಬರೋರಿಗೆ ಮಾತಾಡ್ಬಿಟ್ಟಿದೆ. ಹಾಗಾಗಿ ನಮ್ಮ ಮಡಿವಾಳ ಸಮುದಾಯದ ಬಂದಿದ್ದಾರೆ ನಮ್ಮೆಲ್ಲ ಹಿರಿಯರು. ಅವರು ಮುಂಚೆ ನಮ್ಮ ಮನೆಯಲ್ಲಿ ಇಂಟ್ರ್ಯೂ ಮಾಡಿದ್ರು, ಈ ಮಡಿವಾಳ ಸಮಾಜದವರೆಲ್ಲ ಮಾಡಿ ಅವರ ಸಮುದಾಯಕ್ಕೆಲ್ಲ ಕಳಿಸಿದ್ದಾರೆ, ಏನು ತಪ್ಪಿಲ್ಲಪ್ಪ ಅವರು ಅಂತ. ಹಾಗಾಗಿ ಆದರೆ ಇನ್ನೊಂದು ಸ್ವಲ್ಪ ಕೆಲವರು ಯಾರೋ ಫೋನ್ ಮಾಡಿ ನೀವು ಟಿ ವಿಯನ್ನು ಮಾತಾಡ್ಬೇಕ್ರಿ ಅಂತವರು ಅವ್ರಿಗೋಸ್ಕರ ಇವತ್ತು ಏರ್ಪಾಡು ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಏನೇ ಮಾತಾಡಿದ್ರು ಎಲ್ಲ ಮಡಿವಾಳ ಸಮುದಾಯಕ್ಕಿರ್ಬೋದು, ನನ್ನ ಬೇರೆ ಎಲ್ಲ ಸಮುದಾಯದವರಿರ್ಬೇಕು, ಎಲ್ಲ ದಲಿತ ಸಂಘದವರು ಎಲ್ಲರಿಗೂ ನಾನು ಕ್ಷಮಾಪಣೆ ಬೇಡ್ಕೊತೀನಿ. ನಾನು ಮಾತಾಡಿದ್ದು ತಪ್ಪು ತಪ್ಪು ತಪ್ಪು, ನನ್ನನ್ನು ಕ್ಷಮಿಸಿ 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 ಅಂತ ಕೇಳ್ತಿದ್ದೇನೆ. ತಿಳಿಯದೆ ಮಾಡಿದ ಅಪರಾಧಕ್ಕೆ ಕ್ಷಮಾಪಣೆ ಉಂಟು. ಹಾಗೆ ನಾವು ಅಯ್ಯಪ್ಪನಿಗೆ ಹೋಗ್ಬೇಕಾದ್ರೆ ಒಂದು ಮಾತು ಕೇಳ್ತೀವಿ ಅಯ್ಯಪ್ಪನಿಗೆ, ಅರಿಂದುಂ ಅರಿಯಾಮರು ತೆರೆದುಂ ತೆರೆಯಾಮರು ಸೈದ ಸಕಲ ಪುಟ್ಟಗಳಂತೆ ಹೊರತು ಕಾಪಾದ ರಕ್ಷಿಗಳು ಸತ್ಯಮಾಯ ಪೊನ್ನು ಪದರೆ ಕಾಪು ವಾಸವ ವಿಲ್ಲಾಳ ವೀರವಡ ಗಂಟೆ ಓಂ ಮನೆಯರಿಸೋದು ನಾನು ಚಿತ್ರನ ಏನಪ್ಪ ಸ್ವಾಮಿಯೇ ಶರಣಪ್ಪ ಅಂತ ಅಯ್ಯಪ್ಪನ ಪಾದಕ್ಕೆ ಒಪ್ಪಿಸ್ತೇವೆ. ನಾವೇನೇ ತಪ್ಪು ಮಾಡಿದ್ದು ಏನೋ ಮಾಡಿದ್ದು ತಿಳಿದರೆ ಮಾಡಿದ್ದನ್ನು ನಮ್ಮ ಕ್ಷಮಿಸಪ್ಪ ಅಂತ. ಅದೇ ಥರ ಅಯ್ಯಪ್ಪನ ಸ್ಥಾನದಲ್ಲಿರುವಂಥ ಎಲ್ಲ ಸಮುದಾಯದವರು, ನಮ್ಮ ಮಡಿವಾಳ ಸಮಾಜದವರಿರ್ಬೋದು, ಇನ್ನು ಬೇರೆ ಸಮಾಜದಲ್ಲಿರ್ಬೋದು, ಎಲ್ಲ ಸಮುದಾಯಕ್ಕೂ ನಾನು ಕ್ಷಮಾಪಣೆ ಕೇಳ್ಕೊತೀನಿ. ನನ್ನಿಂದ ನೋವಾಗಿದೆ, ದಯವಿಟ್ಟು ಕ್ಷಮಿಸಿ. ಹಂಸಕ್ಷೀರ ನ್ಯಾಯದಂತೆ ನಾನು ಮಾಡಿದ ತಪ್ಪು ನನಗೆ ಹೊಟ್ಟೆಗೆ ಹಾಕ್ಕೊಂಡು ನನ್ನನ್ನು ನಿಮ್ಮ ಮಗ ಅಂತ ಕ್ಷಮಿಸಬೇಡಿ. ನಮಸ್ಕಾರ ಸರ್. ಏನು ಮಾತಾಡಿದ್ರಿ ಸರ್? ರಾಮನ ಕಥೆ ಹೇಳಿದ್ದಾರೆ, ಸೀತೆ ರಾಮನ ಕಾಡು ಹೋದ್ರಲ್ಲ, ಅದರಲ್ಲಿ ಅಗಸ ಅಂತ ಪದ ಉಪಯೋಗಿಸ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ನಮ್ಮ ಮೇಲೆ ಭಾಳ ಕಾರವಾಗಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನೀವು ಇದು ವಿಶ್ಲೇಷಣೆ ಕೊಡಬೇಕು. ಅದು 3 ವರ್ಷ ಆಗಿದ್ದಾರೆ. ಯಾವಾಗ ಬೇಡ, ಈಗ ಯಾರೋ ಅದನ್ನು ರಿವೀಲ್ ಮಾಡಿದ್ದಾರೆ, ಏನು ಕಥೆ ಗೊತ್ತಿಲ್ಲ. ಅದರಲ್ಲಿ ಇನ್ನೊಂದು ವಿಚಾರ, ನಾನು ಒಂದು ಸಂಘ ಕಟ್ಟಿದೆ 2006ರಲ್ಲಿ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಅಂತ, ಸಂಸ್ಥಾಪಕರು ನಾನೇ. ಅಲ್ಲಿಂದ ಇಲ್ಲಿವರೆಗೂ 17-18 ವರ್ಷ ಸಂಘ ನಡೆಸ್ಕೊಂಬರ್ತಿದ್ದೆ. ಈ ಒಂದು 6 ವರ್ಷದಲ್ಲಿ ನಾನೇ ಅಧ್ಯಕ್ಷನಾಗಿದ್ದೆ. ಈಗ ಮೊನ್ನೆ ಮಾರ್ಚಲ್ಲಿ ನಾನು ಸೋತಿದ್ದೇನೆ. ಸೋತ ಮೇಲೆ ಆಗ ಬಿಟ್ಬಿಟ್ಟಿದ್ದೇನೆ. ಆದರೆ ಆ ಸಂಘದವ್ರು ನನಗೆ ಆವಾಗ ಕಿರ್ಕೊಳ್ತಾ ಇರೋದ್ರಿಂದ ನಾನು ಇವತ್ತು ರಾಜೀನಾಮೆ ಕೊಡೋಕ್ಕೋಸ್ಕರ ಬಂದಿದ್ದೀನಿ. ನಿಮ್ಮ ಮುಂದೆ ಹೇಳ್ತಿದ್ದೇನೆ, ಆ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘಕ್ಕೆ ನಾನು ಇನ್ನು ಮೇಲೆ ಸದಸ್ಯನಲ್ಲ, ಅದಕ್ಕೆ ಪರ್ಮನೆಂಟ್ ಶಾಶ್ವತವಾಗಿ ರಾಜೀನಾಮೆ ಕೊಡ್ತಾ ಇದ್ದೇನೆ. ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಸರ್, ಇದು ಪೋಷಕರ ಕಲಾವಿದರ ಸಂಘದಲ್ಲಿ ತುಂಬಾ ಹಿರಿಯ ನಟರೆಲ್ಲ ಇದ್ದಾರೆ, ಅವರೆಲ್ಲ ತುಂಬಾ ಹಿರಿಯ ನಟರಿದ್ದಾರೆ ನಿಮ್ಮ ಸಂಘದಲ್ಲಿ, ಅವರೆಲ್ಲ ಒಪ್ತಾರ ಸರ್? ಒಪ್ಕೊಳ್ಳೋರು ಅಂತಿದ್ದಾರೆ, ನನಗೆ ಬೇಕಾಗಿಲ್ಲ. ಯಾಕಂದರೆ ನಾನು ಸ್ವಲ್ಪ ಸಂಘದಿಂದ ಕೆಲವು ಜನರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ. ನನಗೆ ನನ್ನ ಕುಟುಂಬಕ್ಕೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದೆ. ನನ್ನ ನಂಬರ್ ಅಂದರೆ ಅವರ್ಯಾರೋ ನಂಬರ್ ಮಾಡಿ ಅವರು ಟಾರ್ಚರ್ ಕೊಡ್ತಾ ಇದ್ದಾರೆ. ಅವರೆಲ್ಲೋ ಶೂಟಿಂಗ್ ಇರ್ತಾರೆ, ನನ್ನ ಮಗಳೆಲ್ಲೋ ಕೆಲಸದಲ್ಲಿ ಇರ್ತಾರೆ, ಅವರು ಟಾರ್ಚರ್ ಕೊಟ್ಟು ಇವ್ರ ನಂಬರಲ್ಲಿ ಹೆಂಗೆ ಟಾರ್ಚ್ ಮಾಡೋದು ನನ್ನ ದೇವರಿಗೆ ಗೊತ್ತು. ನನ್ನ ಮನೆಯವ್ರಿಗೆ ನೋಡಿ, ಒಂದು ವಾರದಿಂದ ನನಗೆ ಫೋನ್ ಮಾಡ್ತಿಲ್ಲ, ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಅದೆಲ್ಲೋ ಇತ್ತು, ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಆದರೆ ಇದಕ್ಕೆಲ್ಲದೂ ಒಂದು ರೆಮಿಡಿ, ಒಂದು ಫುಲ್ ಸ್ಟಾಪ್ ಇಟ್ಬಿಡೋಣ ಅಂತ ಇವತ್ತು ದಿವಸ ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಸಮಾಜದವರು, ಎಲ್ಲ ಸಮುದಾಯದವರು ನನ್ನನ್ನು ಕ್ಷಮಿಸಿ. ಇವತ್ತು ಲಾಸ್ಟು. ಇನ್ನು ಮುಂದೆ ನಾನು ಯಾವತ್ತೂ ನಿಮ್ಮ ಬಗ್ಗೆ ಯಾರ ಬಗ್ಗೆ ಒಂದು ಚಕಾರ ಇರ್ತಾರ, ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಬಂದ್ಬಿಟ್ಟಿದೆ ಫಲ ಅವತ್ತು. ಹಾಗಾಗಿ ಅದೊಂದು ಫಲ ಎಷ್ಟು ತೊಂದರೆ ಕೊಡ್ತಿದೆ ಅಂದರೆ ಆವಾಗ ಮಾಡಲಿಲ್ಲ, ಈಗ ಅದನ್ನು ಎಬ್ಬರಿಸಿದ್ದಾರೆ ಯಾರು ಕೆಲವರು. ಇರಲಿ, ದೇವರು ಚೆನ್ನಾಗಿಟ್ಟಿಲ್ಲ ಅವ್ರನ್ನ. ನಮ್ಮನೆ ಇದಲ್ಲದೆ ಮೊನ್ನೆ ಒಂದು ಆಕ್ಸಿಡೆಂಟ್ ಬೇರೆ ಆಗಿದೆ ನನಗೆ. ರಾಜಾಜಿನ ಅಂಡರ್ ರಾತ್ರಿ 7 ಗಂಟೆಗೆ ಸ್ಕೂಟರ್ ಬರಬೇಕಾದ್ರೆ ಯಾರೋ ಹೊಡೆದಂಗಾಯಿತು. ಏನು ಹೋಯ್ತು ಗೊತ್ತಿಲ್ಲ, ನನ್ನ ಕಡೆ ಬಿಟ್ಟು ಇಲ್ಲೆಲ್ಲ ತರ್ಚಿಕೊಂಡು ಕಣ್ಣೆಲ್ಲ ಆಗೋಗ್ಬಿಟ್ಟಿದೆ. ಆದರೂ ಕುಂತ್ಕೊಂಡೆ ಇವತ್ತು ಬಂದಿದ್ದೇನೆ. ಅದು ಯಾರು ಅಂತ ಗೊತ್ತಿಲ್ಲ, ಫೋಟೋ ಇದೆ, ಪಾಸ್ ಆಗೋಗ್ಬಿಟ್ಟಿದೆ. ಪಾಸ್ಟ್ ಈಸ್ ಪಾಸ್, ಆಗಿದ್ದಾಗೋಯ್ತು, ಮುಗಿದು ಆಗಿದ್ದರೂ ತಿರುಗಿ ನೆನೆಸಿ ಏನು ಪ್ರಯೋಜನ ಇಲ್ಲ, ಮುಗಿದೋಯ್ತು. ಲೆಟ್ ದಿ ಡೆತ್ ಪಾಸ್ ಬರೀ ಇಟ್ಸ್ ಡೆತ್, ಮುಗಿದೋಯ್ತು. ಮಣ್ಣು ಮಾಡಿಬಿಟ್ಟಿದ್ವಿ. ತಿರುಗಾದ ಮಣ್ಣು ತೆಗೆದು ಮಾಡಿ ಕೆದ್ಗೆದ ಮೇಲೆತ್ತಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಒಟ್ಟಲ್ಲಿ ನಾನು ಬಂದಿರೋದು ಇವಾಗ ಎಲ್ಲ ಸಮುದಾಯದವ್ರಿಗೂ ನನ್ನ ಕ್ಷಮಾಪಣೆ ಕೇಳ್ಕೊತಾ ಇದ್ದೇನೆ. ನಂದು ತಪ್ಪಾಗಿದೆ, ಮಾತಾಡ್ಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ವೆಂಕಟರಮಣ ಮತ್ತು ಪಾಪಣ್ಣ ಅಂತಾರೆ, ಮಾಜಿ ಅಧ್ಯಕ್ಷ,
ಮತ್ತು ಈಗ ಆರ್ ಓದುವ ಕೇಂದ್ರದ ಸಂಸ್ಥಾಪಕರು. ಇವಾಗ ಒಂದು 4 ದಿನದ ಮುಂಚೆ ಇವ್ರದ್ದು ಯೂಟ್ಯೂಬಲ್ಲಿ ಬಂತು. ಬಂದ ತಕ್ಷಣ ನಾವು ಅದನ್ನು ಇವರ ಫಿಲಮ್ ಇದರಲ್ಲಿ ಹೋಗಿ ನಂಬರ್ ತೊಗೊಂಡು ಮಾತಾಡಿದ್ವಿ. ಸರ್ ಇವಾಗ ಇಷ್ಟೊತ್ತಿಗೆ ಇವಾಗ ತುಂಬ ಜನ ಮಾತಾಡಿದ್ದಾರೆ, ನಾವು ಮಾತಾಡಿ ತಪ್ಪು ಅಂತ ಕೇಳಿದ್ರು. ಹಿಂಗೆ ಕೇಳಿದ್ರೆ ಆಗಲ್ಲ ಸರ್, ತುಂಬ ನೊಂದುಬಿಟ್ಟಿದ್ರು ಆ ಫೋನ್ಗಳು ನೋಡಿ. ಅದಕ್ಕೆ ಬೇಡ, ಒಂದು ಎಕ್ಸ್ಕ್ಯೂಸ್ ಕೇಳಿಬಿಡಿ, ಪ್ರೆಸ್ ಮೀಟ್ ಮಾಡಿ ಅಂತ ಹೇಳ್ದು. ಮೊನ್ನೆ ಯೂಟ್ಯೂಬ್ ಪ್ರೆಸ್ ಮೀಟ್ ಮಾಡಿದ್ವಿ. ಅದಕ್ಕೂ ಆಮೇಲೂ ಕೆಲವರು ತಿರ್ಗಿ ಮತ್ತೆ ಬಿಟ್ಟಿದ್ದಾರೆ ಅದನ್ನು. ಯಾರು ಇವ್ರಿಗೆ ಆಗದೆ ಇದ್ದವರೇ ಬಿಟ್ಟಿದ್ದಾರೆ ಅಂತ ನಮಗೆ ಇವರು ಹೇಳ್ತಾರೆ. ನಾವು ಅದನ್ನು ಇದು ಮಾಡಿ ಎಲ್ಲ ಹೇಳಿದೆ. ನಮಗೆ ಕೆಲವರು ಮಡವಾಳ್ರು ಯಾರು ಮಾಡ್ತಾ ಇಲ್ಲ, ಬೇರೆಯವರು ಯಾರೋ ಮಾಡ್ತಾ ಇದ್ದಾರೆ. ಇವ್ರು ಮಾತಾಡಿರೋದು ಕೆಲವು ತಪ್ಪುಗಳು ಇತ್ತು. ಅದರಿಂದ ಪ್ರೆಸ್ ಮೀಟ್ ಮಾಡಿ ಹೇಳೇಬಿಡಿ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಕರೆದಿದ್ವಿ. ದಯಮಾಡಿ ಇದೊಂದು ಹೇಳ್ತೀನಿ ಕೇಳಿ. ನಮ್ಮ ಜನ ಮಡವಾಳ್ದವ್ರಿಗೆ ತುಂಬ ತುಳಿತಾ ಇದ್ದಾರೆ. ಫಿಲಮ್ ಲ್ಯಾಂಡಲ್ಲಿ ಇರ್ಬೋದು, ಮತ್ತೆ ಸೀರಿಯಲ್ ಇರ್ಬೋದು, ಮತ್ತೆ ರಾಜಕೀಯದವ್ರು ಇರ್ಬೋದು, ಯಾವುದೇ ಕಾರಣಕ್ಕೆ ಆಗಲಿ ಮಡವಾಳನ್ನ ಹಾಕ್ಸ ಈ ರೀತಿ ರಾಮನಗರದಲ್ಲಿದೆ ಏನೋ ಇದೆ ಅಂತ ಸುಮ್ಮನೆ ಆದರೂ ಈ ರೀತಿ ಮಾಡೋದು. ದಯಮಾಡಿ ಯಾರು ಮಡವಾಳ ನಮ್ಮನ್ನ ಹಾಕ್ಸ ಅಂತ ಅನ್ಬೇಡಿ. ಮಡವಾಳು ಅಂತೇಳಿ ಇದ್ರ ಬಗ್ಗೆ 22 ಒಂದು ಪ್ರೆಸ್ ಮೀಟು ಮಾಡಿ ಇದು ಮೆಮೊರಂಡಮ್ ಕೊಟ್ಟಿದ್ವಿ ಚೀಫ್ ಮಿನಿಸ್ಟ್ರಿಗೆ. ಆಯ್ತಪ್ಪ, ಇದಕ್ಕೊಂದು ದಾರಿ ಮಾಡೋಣ ಅಂತ ಹೇಳಿದ್ರು. ತಿರ್ಗಾ ಅದೇನು ಅಷ್ಟಕ್ಕೆ ಆಯಿತು. ಕೆಲವು ಕಡೆ ಇಲ್ಲಾದ್ರೂ ಪರವಾಗಿಲ್ಲ, ಟೌನ್ಗಳಲ್ಲಾದರೆ. ಬೇರೆ ಕಡೆ ಏನು ಮಾಡ್ತಾರೆ ಅಂತಂದರೆ, ಈ ಹಳ್ಳಿಗಳಲ್ಲಿ ಅಕ್ಷ ಬರೋ ಇಲ್ಲಿ, ಬಾರ ನನ್ನ ಮಗನೇ, ಹಿಂಗೆ ಕರೆಯೋದು. ದಯಮಾಡಿ ಇದು ನೋಡಿದವರು ಬೇರೆಯವರಿಗೆ ಮಾದರಿಯಾಗಿ ಹೇಳಿ, ಈ ರೀತಿ ಅವ್ರಿಗೂ ಮರ್ಯಾದೆ ಇದೆ. ಪಾಪ ಅಕ್ಸಾಂದ್ರ ಅವ್ರಿಗೇನು ಅವಮಾನ ಅಲ್ಲ, ಮಾತಿದ್ದವ್ರಿಗೆ ಬಸವಣ್ಣವರ ಶಿಷ್ಯನಿಗೆ ಅವಮಾನ ಮಾಡ್ದಂಗಾಗುತ್ತೆ. ಅವ್ರಿಗೂ ಒಂಥರ ಗೌರವ ಇದ್ದೇ ಇರ್ತದೆ. ಯಾಕಂತಂದ್ರೆ ಒಂದು ನಡೆಮಡಿ ಹಾಸ್ಟೆಲ್ ಅಂದ್ರೆ ದೇವ್ರ ಮುಂದೆ ಹೋಗಲ್ಲ. ಯಾವುದೇ ದೇವರಾಗಲಿ ನಡುಮಡಿ ಬಿಟ್ಟೇ ಹೋಗ್ಬೇಕು. ಮಡವಾಳ ಇಲ್ಲ ಅಂತಂದ್ರೆ ಯಾವ ಮದುವೆಗೂ ಅಷ್ಟೇ, ಇದಕ್ಕೂ ಅಷ್ಟೇ, ದೇವ್ರ ಇದಕ್ಕೂ ಅಷ್ಟೇ, ಪ್ರತಿಯೊಂದಕ್ಕೂ ಮಡವಾಳರು ಬೇಕೇ ಬೇಕು. ಆದ್ರೂ ಜನಗಳು ನಮ್ಮನ್ನ ತುಳಿತಾ ಇದ್ದಾರೆ. ದಯಮಾಡಿ ಎಲ್ಲರೂ ನಮ್ಗೆ ಕೇಳ್ಕೊತೀನಿ, ಫಿಲಮ್ ಲ್ಯಾಂಡರ್ ಆಗಲಿ, ಸೀರಿಯಲ್ ಆಗಲಿ, ರಾಜಕೀಯದ ದಯಮಾಡಿ ಇದನ್ನ ನೋಡಿದವರು ಕೆಲವರೆಲ್ಲ ಹೇಳಿ. ಇದಕ್ಕೆಲ್ಲ ನಾವು ಇವರು ಒತ್ತಾಸೆಯಾಗಿ ನಿಂತ ಮೇಲೆ ಫೋನ್ಗಳು ಕಮ್ಮಿ ಆಯ್ತು. ನಾವು ಮಡವಾಳ ಕಟ್ಟಿದ ಅಂತ ಒಬ್ಬರು ಪೇಪರ್ ಚಂದ್ರಶೇಖರ್ ಅಂತ ಇದ್ದಾರೆ, ಅವರು ನಾವು ಇಬ್ರು ಹೋಗಿ ಮಾತಾಡಿ ಇವ್ರ ಮನೆಗೆ ಹೋದ್ವಿ. ಹೋಗಿ ಏನೋ ಭಯ ಬಿಡ, ಪಾಪ ಬಹಳ ಭಯ ಬಿಟ್ಟಿದ್ರು. ಅಷ್ಟೊಂದು ಫೋನ್ಗಳು ಎಲ್ಲ ಕಡೆ ಅದು ಹೆಂಗೆ ಹೋಯ್ತು ಅಂತಾನೆ ಗೊತ್ತಿಲ್ಲ. ಆ ರೀತಿ ಹೋಗಿ ಮಾಡಿದ್ರು. ಅದಕ್ಕೆ ಸಮಾಧಾನ ಮಾಡಿದೀವಿ. ನಮ್ಮ ಜನಕ್ಕೂ ನಾವು ಮನವಿ ಮಾಡ್ತಾ ಇದೀವಿ, ಇನ್ಮೇಲೆ ಯಾರು ಫೋನ್ ಮಾಡಬೇಡಿ. ಅವ್ರು ತುಂಬಾ ನೊಂದಿದ್ದಾರೆ, ಅವ್ರು ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಇನ್ನು ಮುಂದೆ ಆ ರೀತಿ ಮಾತಾಡಲ್ಲ ಅಂತಲೂ ಹೇಳಿದ್ದಾರೆ. ಅವರು ಆ ನೋವಿಗೆ ನಾವು ನಿಜವಾಗ್ಲೂ ನಾವು ಅವ್ರ ಕರುಣೆ ತೋರಿಸಿ ನಾವು ನಿಜವಾಗ್ಲೂ ಒಂದು ಕಲಾವಿದ ಬೇರೆ ಅವ್ರಿಗೆ ನಾವು ಚಿರುಣ ಆಗಿರ್ತೀವಿ. ದಯಮಾಡಿ ಇನ್ನು ಮುಂದೆ ಯಾರು ಫೋನ್ ಮಾಡಬೇಡಿ ಅಂತ ಕೇಳ್ಕೊಂಡು ನಾನು ಹೋಗ್ತೀನಿ. ಇವತ್ತು ದಿವಸ ಬಂದಿದ್ದ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಅನಂತಾಂತರ ಧನ್ಯವಾದಗಳು. ನಮ್ಮ ಕರೆಗೆ ಒಗ್ಗಟ್ಟು ಬಂದಿದೆಯಲ್ಲ, ನಿಮ್ಮೆಲ್ಲರಿಗೂ ಅನಂತಾಂತರ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೇನೆ, ಎಲ್ಲ ಸಮುದಾಯದವರು ನನ್ನಿಂದ ಬೇಸರ ಆಗಿದೆ. ಹಾಗಾಗಿ ನಾನು ತಪ್ಪು ಮಾತಾಡ್ಬಿಟ್ಟಿದ್ದೇನೆ. ಇನ್ನೊಂದು ಸತಿ ಕೇಳಿಬಿಡ್ತೇನೆ, ನನ್ನನ್ನು ದಯವಿಟ್ಟು ಕ್ಷಮಿಸಬೇಕು.